ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದೇಶಾದ್ಯಂತ ಕೊರೋನಾ ಪೀಡಿತರ ಸಂಖ್ಯೆ ಜೊತೆಗೆ ಸಾವನ್ನಪ್ತಾ ಇರುವಂತವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆದ್ರೆ ರಾಜ್ಯದ ಪಾಲಿಗೆ ಒಂದು ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ, ರಾಜ್ಯ 3ನೇ ಸ್ಥಾನದಲ್ಲಿತ್ತು ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆಯ ಆಧಾರದ ಮೇಲೆ. ಇದೀಗ ಅದು 13ನೇ ಸ್ಥಾನಕ್ಕೆ ಇಳಿದಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ. ಇದು ರಾಜ್ಯ ಜೊತೆಗೆ ಜಿಲ್ಲೆಯ ಪಾಲಿಗೆ ಒಂದು ಸಮಾಧಾನಕರ ಅಂಶ. ಜಿಲ್ಲೆಯ ವಿಚಾರವನ್ನು ಗಮನಿಸಿದ್ರೆ ನಾವು ನಿರಂತರವಾಗಿ ಯಾವುದೇ ರೀತಿಯ ಕಳೆದ 3 ದಿನಗಳ ಅವಧಿಯಲ್ಲಿ ಹೊಸ ಪ್ರಕರಣಗಳು ಇಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಇಲ್ಲಿ ಸೋಂಕು ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಈಗಾಗಲೇ ನಡೀತಾ ಇದೆ. ಅದರ ಬೆನ್ನಲ್ಲಿ ಈಗ ರಾಜ್ಯದ ವಿಚಾರವನ್ನ ಗಮನಿಸಿದ್ರೆ ರಾಜ್ಯದಲ್ಲೂ ಕೂಡ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ. 3ನೇ ಸ್ಥಾನದಲ್ಲಿತ್ತು, ಇದೀಗ 13ನೇ ಸ್ಥಾನಕ್ಕೆ ಇಳಿದಿದೆ ಕರ್ನಾಟಕ. ರಾಜ್ಯದಲ್ಲಿ ಕೊರೋನಾ ತಡೆಗೆ ಈಗ 3 ಮಂತ್ರಗಳನ್ನ ಅಥವಾ ತಂತ್ರಗಳನ್ನ ಈಗ ರಚನೆ ಮಾಡಲಾಗ್ತಾ ಇದೆ, ಅದನ್ನು ಅನುಸರಣೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರದ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಸೋಂಕು ಪತ್ತೆಗೆ 3 ತಂತ್ರಗಾರಿಕೆಯನ್ನ ಈಗ ನಾವು ಅನುಸರಣೆ ಮಾಡ್ತಾ ಇದೆ. ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಈ 3 ವಿಚಾರಗಳ ಮೂಲಕ ಈ ಒಂದು ಸೋಂಕು ತಡೆಗಟ್ಟುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತೇವೆ. ಈ ಮೂಲಕ ಕರ್ನಾಟಕವನ್ನ ಕೊರೋನಾ ಸೋಂಕು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಎನ್ನುವಂತಹ ಆಶಾ ಭಾವನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಬರ್ತಾ ಇರುವಂತಹ ಸಿಹಿ ಸುದ್ದಿ ಅಂತ ಹೇಳಿದ್ರೆ 3ನೇ ಸ್ಥಾನದಲ್ಲಿತ್ತು ಕರ್ನಾಟಕ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ. ಇದೀಗ ಆ ಒಂದು ಸ್ಥಾನ 13ಕ್ಕೆ ಇಳಿಕೆಯಾಗಿದೆ. ಮೊದಲ ಸ್ಥಾನದಲ್ಲಿ ಈಗ ಮಹಾರಾಷ್ಟ್ರ ಇದೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಸೋಂಕು ಹರಡ್ತಾ ಇದೆ, ಸಾಮುದಾಯಿಕವಾಗಿ ಹರಡ್ತಾ ಇದೆ ಎನ್ನುವಂತಹ ಆತಂಕ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಒಂದು ವಿಚಾರ ಸ್ಟೇಜ್ 3ಗೆ ಹೋಗಿಬಿಟ್ಟಿದೆಯಾ ಎನ್ನುವಂತಹ ಆತಂಕ ಕೂಡ ಕಾಡ್ತಾ ಇರುವಂತದ್ದು. ಸೊ ಈಗ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕರ್ನಾಟಕ 3ರಿಂದ 13ನೇ ಸ್ಥಾನಕ್ಕೆ ಇಳಿದಿದೆ, ನಿಯಂತ್ರಣಕ್ಕೆ ಬರ್ತಾ ಇದೆ. ಮಾಡ್ತಾ ಇರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅದರ ಬೆನ್ನಲ್ಲೇ ಬರ್ತಾ ಇರುವಂತಹ ಸುದ್ದಿ, ರಾಜ್ಯದಲ್ಲಿ ಇದೀಗ 10 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 191ಕ್ಕೆ ಏರಿಕೆಯಾಗಿದೆ. ನಂಜನಗೂಡಿನಲ್ಲಿ 2, ಬಾಗಲಕೋಟೆಯಲ್ಲಿ 3, ಬೆಂಗಳೂರಿನಲ್ಲಿ 2, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಳಗಾವಿಯಲ್ಲಿ ತಲಾ 1 ಪ್ರಕರಣಗಳು ಇದೀಗ ಪತ್ತೆಯಾಗಿರುವಂತದ್ದು. ಬೆಳಗ್ಗಿನ ಅಪ್ಡೇಟ್ಸ್ ಪ್ರಕಾರ ರಾಜ್ಯದಲ್ಲಿ ಈಗ 10 ಮಂದಿಗೆ ಹೊಸದಾಗಿ ಸೋಂಕು ಕಾಣಿಸಿಕೊಂಡಿದೆ.
ಮತ್ತೊಬ್ಬರಿಗೆ ಇವತ್ತು ಕಾಣಿಸಿಕೊಂಡಿದೆ ಮಂಡ್ಯದಲ್ಲಿ. ಆ ಮೂಲಕ ಮಂಡ್ಯದಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಬಾಗಲಕೋಟೆಯಲ್ಲಿ ಈಗ ಒಟ್ಟು 8 ಮಂದಿ ಈ ಒಂದು ಕೋವಿಡ್-19 ಸೋಂಕಿಗೆ ತುತ್ತಾಗಿದ್ದಾರೆ. ಬೆಂಗಳೂರಿನಲ್ಲಿ 68ಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ. ಈ ಮೂಲಕ ಇವತ್ತು ಬೆಳಗಿನ ವೇಳೆಗೆ ಬಂದಿರುವಂತಹ ಮಾಹಿತಿ ಪ್ರಕಾರ 10 ಹೊಸ ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವಂತದ್ದು. ಆ ಮೂಲಕ ರಾಜ್ಯದಲ್ಲಿ ಕೋವಿಡ್-19 ಸೋಂಕಿಗೆ ತುತ್ತಾದವರ ಸಂಖ್ಯೆ 191ಕ್ಕೆ ಏರಿಕೆಯಾಗಿದೆ. ಈ ಪೈಕಿ ಅನೇಕ ಮಂದಿ ಡಿಸ್ಚಾರ್ಜ್ ಆಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದಾರೆ ಅನ್ನುವಂಥದ್ದು. ಈವರೆಗೆ ರಾಜ್ಯದಲ್ಲಿ 5 ಮಂದಿ ಈ ಒಂದು ಸೋಂಕಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಮಂಗಳೂರು ನಗರ ಉತ್ತರ ಬಿಜೆಪಿ ವತಿಯಿಂದ ಬಡವರಿಗೆ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕಾವೂರಿನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಗತ್ಯವುಳ್ಳವರಿಗೆ ದಿನಬಳಕೆಯ ಸಾಮಗ್ರಿಗಳನ್ನ ಮನೆ ಮನೆಗೆ ತೆರಳಿ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 12,175 ಮಂದಿಗೆ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗಿದೆ. ಅಲ್ಲದೆ ಮಾಸ್ಕ್ಗಳನ್ನು ಕೂಡ ವಿತರಿಸಲಾಗಿದೆ. ಜೊತೆಗೆ ಅಗತ್ಯ ಇರುವಂತವರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ಒದಗಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, ಕ್ಷೇತ್ರದ ಜನರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ರಾಜ್ಯದಿಂದ ಬಂದಂಥ ಕಾರ್ಮಿಕ ವರ್ಗದವರು ಯಾರಿದ್ದಾರೆ, ನಮ್ಮಲ್ಲಿ ಯಾರು ಕುಳಿತುಕೊಂಡಿದ್ದಾರೆ, ಅವರಿಗೆ ಮೊದಲೆರಡು 3-4 ದಿನ ಬಹುಶಃ ನಾವು ದಿನಕ್ಕೆ 2,000-2,500 ಮಂದಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ 2,500 ಮಂದಿಗೆ ಬೆಳಿಗ್ಗೆ, 2,500 ಮಧ್ಯಾಹ್ನ, 2,000 ರಾತ್ರಿ, ಈ ರೀತಿಯಾಗಿ ಅವರಿಗೆ ಊಟವನ್ನು ದೇವಸ್ಥಾನದಲ್ಲಿ ಮಾಡಿದ್ರು ಸಹ ಅದು ಅಲ್ಲಿ ಹೋಗಿ ಹಂಚುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರೆ ಸ್ವಯಂ ಆಗಿ ನಮ್ಮ ಕಾರ್ಯಕರ್ತರೆ ಹೋಗಿ ಮಾಡ್ತಾ ಬಂದಿದ್ದಾರೆ. ದಿನಕ್ಕೆ ಒಂದು 3,000-2,500 ಜನರಿಗೆ ಊಟವನ್ನು ಮಾಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಾವು ಒಂದು 15,000 ಮಾಸ್ಕ್ಗಳನ್ನು, ಈಗ ಏನಂತ ಹೇಳಿದರೆ ಈ ಕೊರೋನಾವನ್ನು ತಡೆಗಟ್ಟಬೇಕಾದ್ರೆ ಮಾಸ್ಕ್ ಧರಿಸುವುದು ಅತಿ ಮುಖ್ಯ, ಒಬ್ಬನಿಗೆ ಪಸರಿಸಿದ ಹಾಗೆ ಮಾಡಲಿಕ್ಕೆ. ಅದಕ್ಕಾಗಿ ಒಂದು 15,000 ಮಾಸ್ಕನ್ನು ನಾವು ಕೊಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ನಾವೀಗ ಇಲ್ಲಿ ಒಂದು 7,000-8,000 ಮಾಸ್ಕ್ ಇವಾಗಲೇ ಬಂದಿದೆ. ಮೊದಲ ಹಂತದಲ್ಲಿ ಇದನ್ನು ಹಂಚ್ತೇವೆ ಈಗ ಜನರಿಗೆ. ಎಲ್ಲರೂ ಕೂಡ ಇವತ್ತು ಸಮರೋಪಾದಿಯಲ್ಲಿ ಇವತ್ತು ಅವರ ಪರಿಹಾರಕ್ಕೋಸ್ಕರ ಅವರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಒದಗಿಸುವುದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಲಾಕ್ಡೌನ್ ಆದಂದಿನಿಂದ ನಿನ್ನೆಯವರೆಗೆ ಸುಮಾರು 12,175 ಜನರಿಗೆ ಈಗಾಗಲೇ ಆಹಾರ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸ ನಮ್ಮ ಕಾರ್ಯಕರ್ತರ ಮುಖಾಂತರ ಈಗಾಗಲೇ ಶಾಸಕರು ಮಾಡಿದ್ದಾರೆ. ಭಾಳಷ್ಟು ಎಲ್ಲ ರೀತಿಯ ದಾನಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಸಂಪರ್ಕಿಸಿ ಅವರ ಸಹಕಾರವನ್ನು ಪಡ್ಕೊಂಡು ಇವತ್ತು ಪ್ರತಿ ಬೂತ್ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ, ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ಸರ್ವವ್ಯಾಪಿಯಾಗಿ ಎಲ್ರಿಗೂ, ಯಾವುದೋ ಒಂದು ಭಾಗದಲ್ಲಿ ಅಲ್ಲ, ಸಂಪೂರ್ಣವಾಗಿ ಎಲ್ರಿಗೂ ಇದರ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿವಸಕ್ಕೆ ಸುಮಾರು 2,500ದಿಂದ 3,000ದಷ್ಟು ಕಾರ್ಮಿಕರಿಗೆ ಇವತ್ತು ದೇವಸ್ಥಾನಗಳ ಸಹಕಾರದಿಂದ ಊಟವನ್ನು ಕೊಡುವಂಥ ಕೆಲಸ. ಸುಮಾರು 140ರವರೆಗೆ ಇವತ್ತು ರೋಗಿಗಳೇನಿದ್ದಾರೆ, ವಿಶೇಷವಾಗಿ ಡಯಾಲಿಸಿಸ್ ರೋಗಿಗಳು, ಭಾಳಷ್ಟು ಬಡವರು ಮೊದಲು ಬಸ್ಸಲ್ಲಿ ಹೋಗಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಇದ್ರು. ಇವತ್ತು ಈ ಸಂದರ್ಭ ಕಾವೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ತಿಲಕ್ ರಾಜ್ ಜೊತೆಗೆ ಸ್ಥಳೀಯ ಕಾರ್ಪೊರೇಟರ್ಗಳು ಜೊತೆಗೆ ಇದ್ರು. ಈ ಒಂದು ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಸಾಥ್ ಕೊಟ್ರು. ಕೊರೋನಾ ಹಿನ್ನೆಲೆಯಲ್ಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಕಾರ್ಮಿಕರ ಮನೆ ಬಾಡಿಗೆ ವಸೂಲು ಮಾಡದಂತೆ ಈಗ ಉಡುಪಿ ಜಿಲ್ಲಾಧಿಕಾರಿಗಳು ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಸೆಕ್ಷನ್ ಜಾರಿಯಲ್ಲಿದ್ದು ಜಿಲ್ಲೆಯಲ್ಲಿರುವಂತಹ ಕಾರ್ಮಿಕರ ಶೆಡ್ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸ ಇರುವಂತಹ ಬಾಡಿಗೆದಾರರಿಂದ
ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳ ಮನೆ ಬಾಡಿಗೆ ವಸೂಲು ಮಾಡದಂತೆ ತಿಳಿಸಿರುವಂತಹ ಜಿಲ್ಲಾಧಿಕಾರಿಗಳು ಇನ್ ಕೇಸ್ ಬಾಡಿಗೆ ವಸೂಲು ಮಾಡಿದ್ರೆ ಸಂಬಂಧಪಟ್ಟ ಮನೆ ಮಾಲಕರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೊಟ್ಟರು. ಇನ್ನು ಈ ಬಗ್ಗೆ ಈಗಾಗಲೇ ಕೆಲವೊಂದು ದೂರುಗಳು ಕೂಡ ಬಂದಿದೆ. ಅಂತಹ ಬಾಡಿಗೆದಾರ ಸ್ಥಳೀಯ ಸಂಸ್ಥೆಗಳ ವತಿಯಿಂದ ನೀಡಲಾಗಿರುವಂತಹ ಪರವಾನಗಿಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅನೇಕ ಕಡೆಗಳಿಂದ ಈ ರೀತಿಯ ದೂರುಗಳು ಕೇಳಿ ಬರ್ತಾ ಇರುವಂತದ್ದು, ವಸೂಲು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇನ್ನಿತರ ಅಂದ್ರೆ ಖಾಸಗಿ ಬ್ಯಾಂಕ್ಗಳಿಂದ EMI ಕಟ್ ಆಗ್ತಾ ಇದೆ ಅನ್ನುವಂತಹ ದೂರುಗಳು ಸಾರ್ವಜನಿಕರಿಂದ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ರೀತಿ ಬಾಡಿಗೆ ವಸೂಲಿ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನು ಕೆಲವು ಶಿಕ್ಷಣ ಸಂಸ್ಥೆಗಳಿಂದ ಪೋಷಕರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನಗಳಾಗ್ತಾ ಇದೆ. ಶಾಲಾ ಫೀಸ್ ಅನ್ನ ಪೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ಇಂತಹ ಪ್ರಕರಣಗಳೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಯಾರೂ ಕೂಡ ಇಂತಹ ಸಂದರ್ಭದಲ್ಲಿ ಒತ್ತಡ ಹೇರುವ ಹಾಗಿಲ್ಲ ಅನ್ನುವಂಥ ಎಚ್ಚರಿಕೆಗಳು ಆಯಾ ಜಿಲ್ಲಾಡಳಿತಗಳಿಂದ ಈಗ ಲಭಿಸ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಇನ್ನು ಕರಾವಳಿಯ ಜನರು ಮೀನು ಪ್ರಿಯರು. ಬಹುಶಃ ಕಡಲು ಹತ್ತಿರ ಇದೆ ಎನ್ನುವಂತಹ ಕಾರಣ ಇದರ ಹಿಂದೆ ಇರಬಹುದು. ಆದ್ರೆ ಸದ್ಯ ಮೀನು ಪ್ರಿಯರಿಗೆ ಟೈಮ್ ಚೆನ್ನಾಗಿಲ್ಲ. ಈ ಬಾರಿ ಮತ್ಸ್ಯಕ್ಷಾಮದ ಬೆನ್ನಿಗೆ ಲಾಕ್ಡೌನ್ ಬಂದಿರುವಂತದ್ದು. ಹೀಗಾಗಿ ಮೀನು ಪ್ರಿಯರಿಗೆ ಭಾರಿ ನಿರಾಸೆ ಆಗಿದೆ. ಈ ಮಧ್ಯೆ ಸೂಕ್ತ ಸುರಕ್ಷಾ ಕ್ರಮಗಳನ್ನ ಅನುಸರಿಸಿ ಮೀನು ಮಾರಾಟ ಮತ್ತು ಖರೀದಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ಅಭಿಯಾನ ಉಡುಪಿಯಲ್ಲಿ ಆರಂಭಗೊಂಡಿದೆ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಎಂಕ್ಲೆಗ್ ಮೀನು ಬೋಡು ಎನ್ನುವಂತಹ ಒಂದು ಅಭಿಯಾನದ ಮೂಲಕ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ಮೀನು ಪ್ರಿಯರಿಂದ ನಡೀತಾ ಇದೆ. ಹಾಗೆ ನೋಡಿದ್ರೆ ಈಗ ಮೀನುಗಾರಿಕೆಗೆ ನಿಷೇಧ ಅಂತ ಇಲ್ಲ, 5 ಜನ ಸೇರಿ ಮೀನು ಹಿಡಿಯಬಹುದು ಮತ್ತು ಜನಸಂದಣಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಮೀನು ಮಾರಾಟ ಮಾಡಬಹುದು ಎನ್ನುವಂತಹ ಮಾತುಗಳನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದ್ರೂ ಕೂಡ ಜನರಿಗೆ ಮೀನು ಸಿಗ್ತಾ ಇಲ್ಲ. ಒಂದು ಕಡೆ ತರಕಾರಿ ಬೆಲೆ ಗಗನಕ್ಕೆ ಏರಿದ್ರೆ ಕೋಳಿ ತಿನ್ನೋದಿಕ್ಕೆ ಕೆಲವರು ಹಿಂಜರಿತಾ ಇದ್ದಾರೆ. ಅಂದ್ರೆ ಕೋಳಿಯಿಂದ ಕೂಡ ಸೋಂಕು ಹರಡಬಹುದು ಎನ್ನುವಂತಹ ವದಂತಿಗಳು ಏನು ಹರಡಿತ್ತು ಅದು ಇವತ್ತಿಗೂ ಕೂಡ ಒಂದು ರೀತಿ ಜನರು ಈ ಒಂದು ಚಿಕನ್ ಅನ್ನ ತಿನ್ನೋದಿಕ್ಕೆ ಭಯಪಡುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿರುವಂತದ್ದು. ಇನ್ನು ಮಟನ್ ಅನ್ನ ತಿನ್ನೋಣ ಅಂತ ಹೇಳಿದ್ರೆ ಅದನ್ನ ಆ ರೇಟ್ ಮಧ್ಯಮ ವರ್ಗ ಮತ್ತು ಬಡವರಿಗೆ ಎಟಕ್ತಾ ಇಲ್ಲ. ಹೀಗಾಗಿ ಉಳಿದಿರುವಂತಹ ದಾರಿ ಮಾಂಸಾಹಾರಿಗಳಿಗೆ ಅದು ಮೀನು. ಹೀಗಾಗಿ ಮೀನು ಬೇಕು ಎನ್ನುವಂತಹ ಒಂದು ಅಭಿಯಾನದ ಮೂಲಕ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಹ ಒಂದು ಪ್ರಯತ್ನ ಈಗ ಉಡುಪಿಯಲ್ಲಿ ಆಗ್ತಾ ಇದೆ. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಮೀನನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿಲ್ಲವಾದರೂ ಸಹ ಪೂರ್ಣ ಪ್ರಮಾಣದ ಮೀನುಗಾರಿಕೆ ನಡೀತಿಲ್ಲ. ಹಾಗಾಗಿ ಮೀನು ಎಲ್ಲರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮೀನು, ಫ್ರೆಶ್ ಮೀನು ಸಿಗ್ತಾ ಇಲ್ಲ. ಹಾಗಾಗಿ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ. ನಮ್ಮ ಬೇಡಿಕೆ ಏನಂದರೆ ಕೂಡಲೇ ಮೀನುಗಾರಿಕೆ, ಮೀನು ಸಾಗಾಟ, ಮೀನು ಮಾರಾಟ ಒಂದು ಸುಗಮವಾಗಿ ನಡೆಯುವಂತೆ ಮಾಡಬೇಕು. ಅದಕ್ಕೆ ಅಗತ್ಯವಿರುವ ಸಾಮಾಜಿಕ ಅಂತರ ಏನುಂಟು ಅದನ್ನು ಕಾಪಾಡಿಕೊಂಡು ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳು ಈಡೇರಿಸಬೇಕು ಅಂತ ನಾನು ಕೊರೋನಾ ಸೋಂಕಿನ ಜೊತೆಗೆ ಮತ್ತೊಂದು ಅಪಾಯಕಾರಿ ಸೋಂಕು ಸಕ್ರಿಯವಾಗಿದೆ. ಇದೆಂತ ಸೋಂಕು ಅಂತ ಕೇಳೋದಿದ್ರೆ ಅದು ಗ್ರಾಹಕರ ಬ್ಯಾಂಕ್ನ OTP ಕೇಳುವ ಸೋಂಕು. ಹೌದು, ಈಗಾಗಲೇ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಲ ಮರುಪಾವತಿ ಮುಂದೂಡೋದಿಕ್ಕೆ RBI ಹೇಳಿದೆ. ಮತ್ತೊಂದು ಕಡೆ ಬಡವರಿಗೆ ನೆರವಾಗೋದಿಕ್ಕೆ ಸರ್ಕಾರ ಬ್ಯಾಂಕ್ ಖಾತೆಗಳಿಗೆ ವಿವಿಧ ಸವಲತ್ತುಗಳ ರೂಪದಲ್ಲಿ ಹಣ ಜಮೆಯನ್ನ ಮಾಡ್ತಾ ಇದೆ. ಕೆಲವು ದುಷ್ಕರ್ಮಿಗಳು ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಇಂತಹ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಬ್ಯಾಂಕ್ ಅಕೌಂಟ್ನಿಂದ ಹಣವನ್ನ ದೋಚುವಂತಹ ದಂಧೆಗೆ ಈಗ ಇಳಿದಿದ್ದಾರೆ. ಉಡುಪಿಯಲ್ಲೂ ಕೂಡ ಇಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಬ್ಯಾಂಕ್ ಆಫ್ ಬರೋಡಾದ DGM ರವೀಂದ್ರ ರೈ ಅವರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊರೋನಾ ಸಂಕಷ್ಟ ಪರಿಹಾರ ಹಣ ಕೊಡ್ತೇವೆ ಅಂತ ಹೇಳಿ ನಿಮ್ಮ OTP ನಂಬರ್ ಕೇಳ್ತಾರೆ. ನಿಮ್ಮ OTP ಕೊಡಿ, ನಿಮ್ಮ ಸಂಖ್ಯೆಗೆ ಅಥವಾ ತಮ್ಮ ಮೊಬೈಲ್ಗೆ ಒಂದು ಸಂದೇಶ ಬಂದಿದೆ, OTP ಬಂದಿದೆ, ಆ ನಂಬರನ್ನು ಕೊಡಿ, ತಕ್ಷಣ ಹಣ ಹಾಕ್ತೀವಿ ಅನ್ನುವಂತಹ ಒಂದು
ಮಾತುಗಳನ್ನು ಆಡ್ತಾರೆ. ಇನ್ ಕೇಸ್ ನೀವು OTP ಕೊಟ್ರೆ ತಕ್ಷಣ ನಿಮ್ಮ ಅಕೌಂಟ್ ನಲ್ಲಿರುವಂತಹ ಹಣ ಎಲ್ಲ ಖಾಲಿ ಆಗುತ್ತೆ. ಹೀಗಾಗಿ ಈ ಬಗ್ಗೆ ಎಚ್ಚರ ವಹಿಸಿ. ಯಾರು ಕೂಡ ಬ್ಯಾಂಕ್ ನಿಂದ ಈ ರೀತಿ OTPಗಳನ್ನಾಗ್ಲಿ, ATM ಕಾರ್ಡ್ ನಂಬರ್ ಅನ್ನಾಗ್ಲಿ ಅಥವಾ ATM ಕಾರ್ಡ್ ಪಿನ್ ಅನ್ನಾಗ್ಲಿ ಕೇಳೋದಿಲ್ಲ. ಈ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾರೇ ಕರೆ ಮಾಡಿದ್ರು ಈ ಬಗ್ಗೆ OTPಗಳನ್ನ ಕೊಡುವಂತಹ ಕೆಲಸ ಮಾಡಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ವಿಡಿಯೋ ಮೂಲಕ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದ ಅಧಿಕಾರಿ ರವೀಂದ್ರ ರೈ ಅವರು. ಸೋಂಕು ಜೊತೆ ಇನ್ನೊಂದು ಹೊಸ ಸೋಂಕು ಶುರುವಾಗಿದೆ. ಬ್ಯಾಂಕಿನ ಅಕೌಂಟಿಂದ ಫ್ರಾಡ್ ಮಾಡುವಂಥದ್ದು. ಏನಾಗ್ತದೆ, ಈ ನಡುವೆ ತಮಗೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಹೇಳ್ತಾರೆ, ನಿಮಗೆ ಸರ್ಕಾರ ಕಡೆಯಿಂದ ಕೊರೋನಾ ಸೋಂಕಿಗಾಗಿ ನಿಮಗೆ ಹಣ ಕೊಡ್ತಾ ಇದ್ದೀವಿ ಅಂತ. ನಿಮಗೆ ಒಂದು OTP ಬರುತ್ತೆ, ಆ OTP ನಮಗೆ ಕೊಡಿ, ಆ OTP ಕೊಟ್ಟ ತಕ್ಷಣ ನಾವು ನಿಮ್ಮ ಅಕೌಂಟಿಗೆ ಹಣ ಹಾಕ್ತೀವಿ ಅಂತ. ನಾವು ಯಾವಾಗ ನಿಮ್ಮ OTP ಆ ಕಾಲ್ ಮಾಡಿದವ್ರಿಗೆ ಕೊಡ್ತಿರೋ ಆವಾಗ ನಿಮ್ಮ ಅಕೌಂಟಲ್ಲಿದ್ದ ಹಣ ಎಲ್ಲ ಅವ್ರ ಅಕೌಂಟಿಗೆ ಹೋಗ್ಬಿಡತ್ತೆ. ಇನ್ನೊಂದು ವಿಧ ಏನಂದರೆ, ನಿಮ್ಮ ಲೋನ್ ಏನಾದರೂ ಇದ್ದರೆ ನಿಮ್ಮ EMI 3 ತಿಂಗಳಿಗೆ ನಾವು ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಅದಕ್ಕಾಗಿ ನಿಮಗೊಂದು OTP ಬರುತ್ತೆ, ಇಲ್ಲಾಂದರೆ ನಿಮ್ಮ ಪಿನ್ ಕೊಡಿ, ಅದು ಕೊಟ್ಟರೆ ನಾವು ಅದನ್ನು ಹಿಡ್ಕೊಳ್ಳೋದು ಹಾಗೆ ಮಾಡ್ತೀವಿ ಅಂತ. ಸೊ ಆವಾಗಲೂ ಕೂಡ ಯಾರೇ ಕಾಲ್ ಮಾಡಿದ್ರು ನೀವು ಆ OTP ಕೊಟ್ಟರೆ ನಿಮ್ಮ ಅಕೌಂಟಲ್ಲಿ ಏನು ಅಮೌಂಟ್ ಇದೆ ಅದು ಹೋಗ್ಬಿಡುತ್ತೆ. ಸೊ ನನ್ನದು ನಿಮ್ಮ ಹತ್ರ ಏನು ಒಂದು ಕಳಕಳಿಯಾಗಿ ಕೇಳ್ಕೊಳ್ತೇನೆ ಅಂದರೆ, ಯಾವ ಬ್ಯಾಂಕ್ಗಳಾಗಲಿ ನಿಮಗೆ OTP ಕೇಳಲಿಕ್ಕಾಗಲಿ, ಪಿನ್ ನಂಬರ್ ಕೇಳಲಿಕ್ಕಾಗಲಿ ನಿಮಗೆ ಫೋನ್ ಮಾಡಲ್ಲ. ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಜನತೆಯ ಹಿತದೃಷ್ಟಿಯನ್ನು ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ದೇಶವ್ಯಾಪ್ತಿಯಲ್ಲಿ ಲಾಕ್ಡೌನ್ ಅನ್ನು ಘೋಷಿಸಿದ್ದಾರೆ. ಇಂತಹ ಕಠಿಣ ದಿನಗಳ ನಡುವೆ ಮಾಧ್ಯಮಗಳು ಲಾಕ್ಡೌನ್ ಆಗದೆ ತಮ್ಮ ಕರ್ತವ್ಯ ನಿಷ್ಠೆ ಪ್ರತಿ ಕ್ಷಣವೂ ಪ್ರತಿದಿನವೂ ನಿರ್ವಹಿಸಿಕೊಂಡು ಬರ್ತಾ ಇರುವುದು ಅತ್ಯಂತ ಶ್ಲಾಘನೀಯ ವಿಚಾರ. ಈ ಬೆಳವಣಿಗೆಯ ನಡುವೆ ಮಾಧ್ಯಮ ಕ್ಷೇತ್ರದಲ್ಲಿ ದುಡಿಯುವ ಮಂದಿಗೆ ಕಾರ್ಕಳ ಪತ್ರಕರ್ತರ ಸಂಘವು ನೆರವಿನ ಕಾರ್ಯವನ್ನ ಮಾಡಿರುವಂತದ್ದು ಮೆಚ್ಚುವಂತದ್ದು ಅನ್ನುವಂತಹ ಮಾತುಗಳನ್ನ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕ ವಿ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ವಿಕಾಸ ಕಚೇರಿ ಹಾಗೂ ಮಿಯಾರು ಆದಿಲಕ್ಷ್ಮಿ ಡಿಸೈನ್ ವರ್ಕ್ಸ್ ಜಂಟಿಯಾಗಿ ಕಾರ್ಕಳದ ಪ್ರವಾಸಿ ಮಂದಿರದಲ್ಲಿ ಕಾರ್ಕಳ ತಾಲೂಕು ವ್ಯಾಪ್ತಿಯ ಪತ್ರಕರ್ತರು ಹಾಗೂ ಪತ್ರಿಕಾ ಸಿಬ್ಬಂದಿಗಳಿಗಾಗಿ ಆಯೋಜಿಸಿದಂತಹ ನೆರವಿನ ಹಸ್ತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ ಹೆಗ್ಡೆ, ಉದ್ಯಮಿ ಮೊಹಮ್ಮದ್ ಗೌಸ್ ಅವರು ನೆರವಿನ ಕಿಟ್ ಅನ್ನ ಹಸ್ತಾಂತರ ಮಾಡಲಾಯಿತು. ದಿನಗಳಿಂದ ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಕರೋನಾ ನಮ್ಮ ತಾಲೂಕಿನಲ್ಲಿ ಆತಂಕ ಸೃಷ್ಟಿ ಮಾಡುವಂತ ಯಾವುದೇ ಘಟನೆಗಳು ನಮ್ಮ ತಾಲೂಕಿನಲ್ಲಿ ನಡೆದಿಲ್ಲ ಅನ್ನುವಂಥದ್ದು ನಮಗೆ ಸಮಾಧಾನ ಕೊಡುವಂತ ಸಂಗತಿ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಜಿಲ್ಲೆಯೇ 3 ಪ್ರಕರಣಗಳು ಮಾತ್ರ ಪಾಸಿಟಿವ್ ಇದೆ. ಅದು ಇನ್ನು ಬೆಳೀತಾ ಇರುವಂಥದ್ದು ನಮಗೆಲ್ಲರೂ ಕೂಡ ಕಂಡು ಬಂದಿಲ್ಲ. ಸರಪಳಿ ಕಡಿತಗೊಂಡಿದೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರುವಂತ ಸಂಗತಿ. ಹಾಗಂತ ಎಲ್ಲ ಲಾಕ್ಡೌನ್ ಆಗಿದ್ರೂ ಕೂಡ ಪತ್ರಿಕೆಗಳು ಇವತ್ತು ನಿರಂತರವಾಗಿ ಬರ್ತಾ ಇರುವಂತದ್ದು ಬಹಳ ಒಳ್ಳೆಯ ಸಂಗತಿ. ಪತ್ರಿಕಾ ವಲಯ ಲಾಕ್ಡೌನ್ ಆಗಲಿಲ್ಲ. ತಾಜಾ ಸುದ್ದಿಗಳನ್ನ, ದಿನನಿತ್ಯದ ಸುದ್ದಿಗಳನ್ನ ಪ್ರತಿನಿತ್ಯ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ಇಡೀ ಪತ್ರಿಕಾ ಬಳಗ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತಾ ಇದೆ. ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಹಿಂದೆ ಶ್ರಮವನ್ನು ವಹಿಸಿದಿರಿ, ಕಷ್ಟವನ್ನು ಪಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ನೆರವಾಗಿರ್ಬೇಕಾಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಧರ್ಮ ಇದೆ, ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನೆರವಾಗಿದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ RB ಜಗದೀಶ್, ತಹಶೀಲ್ದಾರ್ ಪುರಂದರ ಹೆಗ್ಡೆ, ಉದ್ಯಮಿ ಮೊಹಮ್ಮದ್ ಗೌಸ್ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಇಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.